ಇಲ್ಲಿ ನಾವು ಇವತ್ತು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರಕ್ಕೆ ಬಂದಿದ್ದೇವೆ. ನಾರಾಯಣದುರ್ಗ ಬೆಟ್ಟ ಹತ್ತಲು. ಈ ಸ್ಥಳಕ್ಕೆ ರೋಚಕವಾದ ಇತಿಹಾಸ ಇದೆ. ಇದನ್ನ 3 ಸುತ್ತಿನ ಕೋಟೆ ಅಂತ ಕರಿತೀವಿ. 3 ಸುತ್ತಿನ ಕೋಟೆ ಇರುವಂತಹ ನಾರಾಯಣದುರ್ಗ ಬೆಟ್ಟ. ಇಲ್ಲಿ ಬೆಟ್ಟಗಳ ಸಾಲು ಇದೆ. ಮುದುಬೆಟ್ಟ, ರಾಮದೇವರ ಬೆಟ್ಟ, ಸುಲಗೆತಿ ಬೆಟ್ಟ, ನಾರಾಯಣದುರ್ಗ ಬೆಟ್ಟ. ಒಂದೊಂದು ಬೆಟ್ಟದ ಮೇಲೆ ಶಿವಾಲಯ, ದೇವಾಲಯ ಮತ್ತು ಪಾದಪೀಠಗಳಿವೆ. ಇದು ನಾರಾಯಣದುರ್ಗ ಬೆಟ್ಟ. ಈ ನಾರಾಯಣದುರ್ಗ ಬೆಟ್ಟವು ಕೃಷ್ಣರಾಜಪೇಟೆಯಿಂದ ಸುಮಾರು 15 ಕಿಲೋಮೀಟರ್ ದೂರ ಇದೆ. ಈ ಮೇಲುಕೋಟೆ ದಾರಿಯಲ್ಲಿ ನೀತಿಮಂಗಲ ರಸ್ತೆಯಿಂದ ಈ ನಾರಾಯಣದುರ್ಗ ಬೆಟ್ಟಕ್ಕೆ ಬರಬಹುದು. ಹಾಗೂ ಖಾಸಗಿ ವಾಹನ ವ್ಯವಸ್ಥೆಯೂ ಇದೆ, ಆಟೋಗಳ ವ್ಯವಸ್ಥೆಯೂ ಇದೆ. ಮತ್ತು ಈ ನಾರಾಯಣದುರ್ಗ ಬೆಟ್ಟಕ್ಕೆ ರಾಯಸಮುದ್ರದಿಂದ ಸುಮಾರು 2 ಕಿಲೋಮೀಟರ್ ಅಂತರ ಆಗುತ್ತೆ. ಇದು ಬೆಟ್ಟ ಅಂದ್ರೆ 300 ವರ್ಷ ಆಗೈತೆ. ಇದು ನಾವು ಕಡೆಗೆ ಇವ್ರಿಗೆ ಹೇಳ್ತಾರೆ 300 ವರ್ಷ ಆಗೈತೆ ಪ್ರಸಿದ್ಧವಾದ ಬೆಟ್ಟ ಅಂತ. ಅಂದ್ರೆ ನೋಡಕ್ಕೆ ಚೆನ್ನಾಗಿರ್ತದೆ, ಹೈಟ್ ಆಗೈತೆ, ಹತ್ತಕ್ಕೆ ಜಾರ್ತದೆ, ಮೇಲೆ ದೇವಸ್ಥಾನ ಐತೆ. ನಿಧಾನ ತಪ್ಪಿ. ರಾಯಸಮುದ್ರ ಒಂದು ಚಿಕ್ಕ ಗ್ರಾಮವಾಗಿದ್ದು ಇದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಆದುದರಿಂದ ಇಲ್ಲಿ ಪ್ರೇಕ್ಷಕರು ಬರುತ್ತಿರುತ್ತಾರೆ. ಇದು ಬೆಟ್ಟ ತುಂಬ ಕಡಿದಾಗಿರೋದ್ರಿಂದ ತುಂಬ ಜಾಗರೂಕತೆಯಿಂದ ಹತ್ತಬೇಕಾಗಿದೆ. ಹಾಗೂ ಹಿಂದೆ ಇಲ್ಲಿ ರಾಜರುಗಳು ಆಳ್ವಿಕೆ ಮಾಡಿದ್ದರು ಹಾಗೂ ಮದ್ದುಗಳನ್ನು ತಯಾರಿಸುತ್ತಿದ್ದರು ಎಂಬ ಪ್ರಖ್ಯಾತಿ ಇದೆ. ಇಲ್ಲಿ ಒಂದು ಹೆಸರಾಂತ ರಿಯಾಲಿಟಿ ಶೋ ಆದ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಎಂಬ ರಿಯಾಲಿಟಿ ಶೋ ಕೂಡ ಇಲ್ಲಿ ನಡೆದಿದೆ. ರೋಚಕವಾದ ಇತಿಹಾಸವನ್ನು ಹೊಂದಿರುವ ನಾರಾಯಣದುರ್ಗ ಬೆಟ್ಟವನ್ನು ಹತ್ತೋಣ ಬನ್ನಿ. ಮೊದಲಿಗೆ ಬೆಟ್ಟದ ಕೆಳಗೆ ಒಂದು ಚೌಡೇಶ್ವರಿ ಅಮ್ಮನವರ ದೇವಾಲಯವಿದೆ. ಹಿಂದೆ ರಾಜರುಗಳು ಯುದ್ಧಕ್ಕೆ ಹೋಗುವ ಮುನ್ನ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಿದ್ದರು. ರಾಜರಸು ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಸೈನಿಕರು ತಮ್ಮ ಕುದುರೆಯನ್ನು ಕಟ್ಟಿ ಹಾಕಲು ಉಪಯೋಗಿಸುತ್ತಿದ್ದರು. ಈ ಕಲ್ಲುಗಳು ಇನ್ನೂ ಇದ್ದಾವೆ. ಈ ಜಾಗವನ್ನು ರಾಯತಿಕಡಿ ಎಂದು ಕರೆಯಲಾಗುತ್ತೆ. ಈಗ ಬೆಟ್ಟ ಹತ್ತಲು ಪ್ರಾರಂಭಿಸಿದೆವು. ಇಲ್ಲಿ ಮೆಟ್ಟಿಲುಗಳಿವೆ. ಇದರ ನಂತರ ಮೆಟ್ಟಿಲುಗಳಿರುವುದಿಲ್ಲ. ತುಂಬ ಜಾಗೃತಿಯಿಂದ ಬೆಟ್ಟವನ್ನು ಹತ್ತಬೇಕು. ಇದು ಮೊದಲನೇ ದ್ವಾರ. 3 ಸುತ್ತಿನ ಕೋಟೆ ಆದದ್ದರಿಂದ ಸುಮಾರು 7 ದ್ವಾರಗಳಿದ್ದಾವೆ. ಇದನ್ನು ಇಟ್ಟಿಗೆಗಳ ಮುಖಾಂತರ ನಿರ್ಮಿಸಲಾಗಿದೆ. ಇದರ ಮೇಲೆ ಕೆತ್ತನೆಯ ಅಂಶವನ್ನು ಒಳಗೊಂಡಿದೆ. ಇದು ಬೆಟ್ಟದ ಮೇಲಿನ ವೀಕ್ಷಣೆ. 6ನೇ ಹೆಬ್ಬಾಗಿಲು ಆದ ಮೇಲೆ ಒಂದು ಗರುಡಗಂಬವಿದೆ. ನಂತರ ಶಿವನ ದೇವಸ್ಥಾನವಿದೆ. ದೇವಾಲಯದ ಗೋಡೆಗಳ ಮೇಲೆ ರಾಜರ ಕಾಲದ ಕೆತ್ತನೆಗಳಿವೆ. ದೇವಾಲಯದ ಒಳಭಾಗದಲ್ಲಿ ಶಿವಲಿಂಗ ಹಾಗೂ ಬಸವಣ್ಣ ಮೂರ್ತಿ ಕಾಣಸಿಗುತ್ತದೆ. ಇಲ್ಲಿ ಒಂದು ಕೊಳವಿದ್ದು ಈ ಕೊಳವನ್ನು ಪಾಂಡವರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇದು ಬೆಟ್ಟದ ಮೇಲಿನ ಪಾದಪೀಠಗಳ ಚಿತ್ರಣ. ಈ ಚಟುವಟಿಕೆಗೆ ಇಲ್ಲಿನ ಸ್ಥಳೀಯ ಜನರು ಸಹಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಚಟುವಟಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.